ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಈ ಹಿಂದೆ ನಾವು ಟೆನ್ಸಸ್ ಬಗ್ಗೆ ಕಲಿತಾ ಇದ್ವಿ. ಟೆನ್ಸಸ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಮೂರಿದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತು ಫ್ಯೂಚರ್ ಟೆನ್ಸ್ ಅಲ್ಲಿ ಸಿಂಪಲ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈಗ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇದನ್ನ ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂತಾನು ಕೂಡ ಕರೀತಾರೆ. Read the following examples. Ravi is singing. This time, yesterday also he was singing. While he was singing, co-artists were singing at backside. Sentence 1 verb singing is in present continuous tense. ಇಲ್ಲಿ ಸಿಂಗಿಂಗ್ ಅಂತಕ್ಕಂಥದ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. It is showing an action which is going on at the time of speaking. ಇದು ಒಂದು ಕ್ರಿಯೆ ಬಗ್ಗೆ ಹೇಳುತ್ತೆ. ನಾವು ಮಾತನಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಅದು. In sentence 2 and 3 shows an action which was going on for some time in the past. ನೋಡಿ, 2 ಮತ್ತು 3ನೇ ವಾಕ್ಯಗಳಲ್ಲಿ ಏನಿದೆ ಅಂತಂದ್ರೆ, ಅಲ್ಲಿ ಒಂದು ಕ್ರಿಯೆ ಹಿಂದೆ ನಡೀತಾ ಇತ್ತು. shows an action which was going on for some time in the past, that is the previous day. The past continuous tense, also known as the past progressive tense, refers to ಅಂದ್ರೆ past progressive tense ಅಂತಾನು ಕರಿತೀವಿ ಇದನ್ನ. ಇದು ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ, to an action that was going on at a point of time in the past. ಅದನ್ನ ಹಿಂದೆ ನಡೀತಾ ಇದ್ದಂತಹ ಒಂದು ಕ್ರಿಯೆಯನ್ನ ಹೇಳಲಿಕ್ಕೆ ನಾವು ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಕನ್ನಡದಲ್ಲಿ ಇದನ್ನ ಹೇಳೋ ಹಾಗೆ ಮುಂದುವರೆದ ಭೂತಕಾಲ ಅಂತ ಹೇಳ್ತಾರೆ ಇದನ್ನ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ನೋಡಿ, ಒಂದು ಚಿತ್ರ ಬಂತು. ಇದರಲ್ಲಿ ರವಿ ಈಸ್ ಸಿಂಗಿಂಗ್. ಈಗ ಇನ್ನೊಂದು ಚಿತ್ರ ಬರ್ತಿದೆ. ಅದೇನಂತಂದ್ರೆ, ಇಟ್ ವಾಸ್ ಗೋಯಿಂಗ್ ಆನ್ ಅಟ್ ಅ ಪಾಯಿಂಟ್ ಆಫ್ ಟೈಮ್ ಇನ್ ದ ಪಾಸ್ಟ್. ಅಂದ್ರೆ he was singing and co-artists were singing at his back side. ಹಿಂದೆ ನಡೆದಿದ್ದು ಎರಡನೇ ಚಿತ್ರ. ಒಂದನೇ ಚಿತ್ರ ನಡೀತಾ ಇದೆ, ಎರಡನೇ ಚಿತ್ರ ಆಲ್ರೆಡಿ ಆಗಿದ್ದು. ಹಿಂದೆ ಅವನು ಹಾಡನ್ನ ಹೇಳ್ತಾ ಇದ್ದ. ರೈಟ್. Past continuous tense is formed in the following way. ಈ ಕೆಳಗಿನ ರೀತಿಯಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ರಚನೆ ಮಾಡಬಹುದು. ಹೆಲ್ಪಿಂಗ್ ವರ್ಬ್, ಟು ಬಿ ವರ್ಬ್ ಇದೆ, ವಾಸ್ ವರ್, ಕಂಟಿನ್ಯೂಸ್ ಮೈನ್ ವರ್ಬ್ ಪ್ಲಸ್ ING, ಈಟ್ ಪ್ಲಸ್ ING, ಈಟಿಂಗ್. ಹಿ ವಾಸ್ ಈಟಿಂಗ್ ಪಿಜ್ಜಾ ವೆನ್ ಐ ಲೆಫ್ಟ್ ಫಾರ್ ಸ್ಕೂಲ್. ಇದು ಒಂದು ಎಕ್ಸಾಂಪಲ್. ಹಿ ವಾಸ್ ಈಟಿಂಗ್ ಪಿಜ್ಜಾ ವೆನ್ ಐ ಲೆಫ್ಟ್ ಫಾರ್ ಸ್ಕೂಲ್. ಇದರ ನೋಡ್ಬೋದು ನೀವು. ಆ ಹುಡುಗಿ ಹೇಳ್ತಾ ಇದ್ದಾಳೆ, ಹಿ ವಾಸ್ ಈಟಿಂಗ್ ಪಿಜ್ಜಾ ವೆನ್ ಐ ಲೆಫ್ಟ್ ಫಾರ್ ಸ್ಕೂಲ್. ಯೂಸಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಉಪಯೋಗಗಳು ಏನೇನು, ಇಲ್ಲೆಲ್ಲಿ ನಾವು ಬಳಕೆ ಮಾಡಬಹುದು. ಟು ಶೋ ಅನ್ ಆಕ್ಷನ್ ವಿಚ್ ವಾಸ್ ಗೋಯಿಂಗ್ ಆನ್ ಫಾರ್ ಸಮ್ ಟೈಮ್ ಇನ್ ದ ಪಾಸ್ಟ್. ಎಕ್ಸಾಂಪಲ್, ಐ ವಾಸ್ ಸ್ಟಡಿಂಗ್ ಇನ್ ದ 9th ಸ್ಟ್ಯಾಂಡರ್ಡ್ ದೆನ್. ನಾನು ಓದುತ್ತಾ ಇದ್ದೆ 9ನೇ ಕ್ಲಾಸಿನಲ್ಲಿ ಆಗ. ಚಿತ್ರ ನೋಡ್ಬೋದು ನೀವು. ಎರಡನೇದು, with a time phrase to describe an action going on at a point of time or over a period of time in the past.
ಯಾವುದು ಹಿಂದೆ ನಡೀತಾ ಇರತಕ್ಕಂಥ ಕ್ರಿಯೆಯನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಇದನ್ನ ಬಳಸ್ತೀವಿ ನಾವು. ಎಕ್ಸಾಂಪಲ್, ಎಸ್ಟರ್ಡೇ ಅಟ್ 10 AM ವಿ ವರ್ ಡ್ರೈವಿಂಗ್ ಆನ್ ದ ರೋಡ್. ನಿನ್ನೆ ಬೆಳಗ್ಗೆ 10 ಗಂಟೆಗೆ ನಾವು ರೋಡ್ ಮೇಲೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು ಚಿತ್ರವನ್ನ. ಯೂಸಸ್ ಆಫ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮುಂದುವರೆದಿದೆ. ಮೂರನೇದು, ವಿತ್ ಆಲ್ವೇಸ್, ಕಂಟಿನ್ಯೂಸ್ಲಿ, ಎಟ್ಸೆಟ್ರಾ ಟು ಶೋ ರೆಗ್ಯುಲರ್ ಹ್ಯಾಬಿಟ್ಸ್ ಇನ್ ದ ಪಾಸ್ಟ್. ಹಿಂದೆ ನಡೆದಂತಹ ರೆಗ್ಯುಲರ್ ಹ್ಯಾಬಿಟ್ಸ್ ಅನ್ನ ತೋರಿಸಲಿಕ್ಕೆ ಆಲ್ವೇಸ್ ಅಂತಕ್ಕಂಥದ್ದನ್ನ, ಕಂಟಿನ್ಯೂಸ್ಲಿ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲೊಂದಿದೆ, ಹಿ ವಾಸ್ ಆಲ್ವೇಸ್ ಕ್ರೈಯಿಂಗ್ ಫಾರ್ ಸ್ಮಾಲ್ ಥಿಂಗ್ಸ್ ವೆನ್ ಹಿ ವಾಸ್ ಅ ಚೈಲ್ಡ್. ಅವನು ಯಾವಾಗ್ಲೂ ಅಳ್ತಾ ಇದ್ದ ಸಣ್ಣ ಸಣ್ಣ ವಿಷಯಗಳಿಗೋಸ್ಕರ ಅವನು ಮಗುವಾಗಿದ್ದಾಗ. ಮಗು ಅಳ್ತಾ ಇದೆ, ಚಿತ್ರ ನೋಡ್ಬೋದು. ನಾಲ್ಕನೇದು, ಟು ಶೋ ಅನ್ ಆಕ್ಷನ್ ದಟ್ ವಾಸ್ ಇನ್ ಪ್ರೋಗ್ರೆಸ್ ವೆನ್ ಅನದರ್ ಆಕ್ಷನ್ ಅಕರ್ಡ್. ಇಲ್ಲಿ ಒಂದು ಆಕ್ಷನ್ ಅನ್ನ, ಒಂದು ಕ್ರಿಯೆ ನಡೀತಾ ಇರೋದನ್ನ ಹೇಳಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಆವಾಗ ಇನ್ನೊಂದು ಕ್ರಿಯೆಯನ್ನು ಕೂಡ ನಡೀತಾ ಇರುತ್ತೆ ಅಂತಕ್ಕಂಥದ್ದು. ನೋಡಿ ಎಕ್ಸಾಂಪಲ್, ವೆನ್ ಐ ಲೆಫ್ಟ್ ಫಾರ್ ಸ್ಕೂಲ್ ರೋನಿ ವಾಸ್ ಡೂಯಿಂಗ್ ಹಿಸ್ ಹೋಮ್ವರ್ಕ್. ನಾನು ಶಾಲೆಗೆ ಅಂತ ಮನೆ ಬಿಟ್ಟಾಗ ರೋನಿ ಹೋಮ್ವರ್ಕ್ ಮಾಡ್ತಾ ಇದ್ದ. ಚಿತ್ರ ನೋಡ್ರಿ ಈಗ. ಎಸ್. ಐದನೇ ಎಕ್ಸಾಂಪಲ್, ಟು ಶೋ ಟು ಸೈಮಲ್ಟೇನಿಯಸ್ ಆಕ್ಷನ್ಸ್ ಹ್ಯಾಪನಿಂಗ್ ಕಂಟಿನ್ಯೂಸ್ಲಿ ಫಾರ್ ಸಮ್ ಟೈಮ್ ಇನ್ ದ ಪಾಸ್ಟ್. ಏಕಕಾಲದಲ್ಲಿ ನಡೀತಕ್ಕಂಥ ಕ್ರಿಯೆಗಳು, ಏಕಕಾಲದಲ್ಲಿ ಅದು ನಡೀತಾ ಇದೆ, ಇನ್ನೊಂದು ಕೂಡ ನಡೀತಾ ಇದೆ, ಅವುಗಳನ್ನ ತಿಳಿಸ್ಲಿಕ್ಕೆ ನಾವು ಏನಂತಂದ್ರೆ ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಎಕ್ಸಾಂಪಲ್ ಇದೆ, ನೀರೋ ವಾಸ್ ಫಿಡ್ಲಿಂಗ್ ವೈಲ್ ರೋಮ್ ವಾಸ್ ಬರ್ನಿಂಗ್. ಇಲ್ಲಿ ನೀರೋ ಪಿಟೀಲನ್ನ ನುಡಿಸ್ತಾ ಇರ್ತಾನೆ, ಅವಾಗ ರೋಮು ಹತ್ತಿ ಉರಿತಾ ಇರ್ತದೆ. ಅಂದ್ರೆ ರೋಮಿಗೆ ಬೆಂಕಿ ಹತ್ತಿದಾಗ ನೀರೋ ಅಂತಕ್ಕಂಥ ರಾಜ ಪಿಟೀಲ್ ನುಡಿಸ್ತಾ ಇರ್ತಾನಲ್ಲ, ಅದನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ನೀರೋ ವಾಸ್ ಫಿಡ್ಲಿಂಗ್ ವೈಲ್ ರೋಮ್ ವಾಸ್ ಬರ್ನಿಂಗ್. ಇದು ಸೈಮಲ್ಟೇನಿಯಸ್ ಆಕ್ಷನ್ ಅನ್ನ ಕಂಟಿನ್ಯೂಸ್ ಆಗಿ ಹೇಳೋದಕ್ಕೆ ನಾವು ಬಳಕೆ ಮಾಡ್ತಿದ್ದೀವಿ. Conjugations of the past continuous tense of the verb to play as follows. ಇಲ್ಲಿ ಟು ಪ್ಲೇ ಅಂತಕ್ಕಂಥ ವರ್ಬ್ ತಗೊಂಡು ನಾವು ಅದರ ಕಂಜುಗೇಷನ್ಸ್ ಅನ್ನ ನೋಡ್ತಾ ಹೋಗೋಣ. ಪರ್ಸನ್, ಫಸ್ಟ್ ಪರ್ಸನ್ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಿಂಗ್ಯುಲರ್ ಐ ಇರ್ತದೆ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಪ್ಲೂರಲ್ ಯು. ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಸಿಂಗ್ಯುಲರ್ ಅಂಡ್ ದೇ ಈಸ್ ಪ್ಲೂರಲ್. ಅವುಗಳನ್ನ ಬಳಕೆ ಮಾಡಿಕೊಂಡು ಇಲ್ಲಿ ಕಂಜುಗೇಷನ್ಸ್ ಅನ್ನ ನೋಡ್ತಾ ಹೋದಾಗ ಟು ಪ್ಲೇ ಅನ್ನೋ ವರ್ಬ್ದು ಸಿಂಗ್ಯುಲರ್ ಅಲ್ಲಿ ಐ ವಾಸ್ ಪ್ಲೇಯಿಂಗ್, ಪ್ಲೂರಲ್ ಅಲ್ಲಿ ವಿ ವರ್ ಪ್ಲೇಯಿಂಗ್. ಇನ್ನ ಸೆಕೆಂಡ್ ಪರ್ಸನ್ ಅಲ್ಲಿ ಯು ವರ್ ಪ್ಲೇಯಿಂಗ್, ಅದೇ ಪ್ಲೂರಲ್ ಅಲ್ಲಿ ಯು ವರ್ ಪ್ಲೇಯಿಂಗ್. ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್ ವಾಸ್ ಪ್ಲೇಯಿಂಗ್ ಅಂಡ್ ಇನ್ ಪ್ಲೂರಲ್ ದೇ ವರ್ ಪ್ಲೇಯಿಂಗ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಅಸರ್ಟಿವ್ ಆಗಿ ಬರೆದಾಗ ಯಾವ ರೀತಿ ಇರುತ್ತೆ, ಮತ್ತೆ ನೆಗೆಟಿವ್ ಆಗಿ ಬರೆದಾಗ ಯಾವ ರೀತಿ ಇರುತ್ತೆ, WH ಆಗಿ ಬರೆದಾಗ ಮತ್ತೆ ಇಂಟ್ರಾಗೇಟಿವ್ ಆಗಿ ಬರೆದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅಸರ್ಟಿವ್ ಸೆಂಟೆನ್ಸ್ ಆಗಿ ಬರೆದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ದೀಸ್ ಅಸರ್ಟಿವ್ ಸೆಂಟೆನ್ಸಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಫಾರ್ಮ್ಡ್ ಬೈ ಯೂಸಿಂಗ್ ವಾಸ್ ಆರ್ ವರ್ ಪ್ಲಸ್ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ plus ing after the subject. I was or we were teaching English grammar ಅಂತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಅದನ್ನೇ ಚೇಂಜ್ ಮಾಡ್ತಾ ಹೋಗಿದ್ವಿ. ಇನ್ನು ಸೆಕೆಂಡ್ ಪರ್ಸನ್ ಅಲ್ಲಿ ಯು ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಥರ್ಡ್ ಪರ್ಸನ್ ಅಲ್ಲಿ ಹಿ, ಶಿ, ಇಟ್ ವಾಸ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ದೇ ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಇದನ್ನೇ ನೆಗೆಟಿವ್ ಆಗಿ ಬರೆದಾಗ ಏನಾಗುತ್ತೆ, ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ದೀಸ್ ನೆಗೆಟಿವ್ ಸೆಂಟೆನ್ಸಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆರ್ ಫಾರ್ಮ್ಡ್ ಬೈ ಇನ್ಸರ್ಟಿಂಗ್ ನಾಟ್. ನಾಟ್ ಅನ್ನ ಸೇರಿಸ್ತೀವಿ ಎಲ್ಲಿ, ಬಿಟ್ವೀನ್ ದ ಸಬ್ಜೆಕ್ಟ್ ಅಂಡ್ ದ ING ವರ್ಬ್.
ಸಬ್ಜೆಕ್ಟ್ ಮತ್ತೆ ING ವರ್ಬ್ನ ನಡುವೆ ನಾವು ನಾಟ್ ಅನ್ನ ಸೇರಿಸ್ತೀವಿ. ಎಕ್ಸಾಂಪಲ್ ನೋಡ್ಬೋದು. ಐ ವಾಸ್ ಆರ್ ವಿ ವರ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಅಲ್ಲಿ ಅಸರ್ಟಿವ್ ಅಲ್ಲೇನಿತ್ತು, ಐ ವಾಸ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಆರ್ ವಿ ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಇತ್ತು. ಅದನ್ನು ನೆಗೆಟಿವ್ ಮಾಡಿದಾಗ ಐ ವಾಸ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಆರ್ ವಿ ವರ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಅಲ್ಲಿ ಯು ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ಇತ್ತು, ಅದನ್ನು ನೆಗೆಟಿವ್ ಬರೆದಾಗ ಯು ವರ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಅಲ್ಲಿ ಹಿ ಶಿ ಇಟ್ ವಾಸ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಇತ್ತು, ಅದನ್ನ ನೆಗೆಟಿವ್ ಆಗಿ ಬರೆದಾಗ ಹಿ ಶಿ ಇಟ್ ವಾಸ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್. ಅದೇ ರೀತಿ ಪ್ಲೂರಲ್ ಅಲ್ಲಿ ದೇ ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಇತ್ತು, ಅದನ್ನ ದೇ ವರ್ ನಾಟ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳಿ ಮಾಡ್ತೀವಿ ನೆಗೆಟಿವ್ ಅಲ್ಲಿ. ಅದೇ ರೀತಿ ಇಂಟ್ರಾಗೇಟಿವ್ ನಲ್ಲಿ ಯಾವ ರೀತಿ ಮಾಡ್ತೀವಿ ಪಾಸ್ಟ್ ಕಂಟಿನ್ಯೂಸ್ ಅನ್ನೋದನ್ನ ನೋಡೋಣ. These interrogative sentences of the past continuous tense are formed by shifting was or were of the assertive form to the beginning of the sentence. ವಾಕ್ಯದ ಪ್ರಾರಂಭದಲ್ಲಿ ವಾಸ್ ಅಥವಾ ವರ್ ಅಂತ ನಾವು ಆ ಪದಗಳನ್ನು ಬಳಸೋದ್ರ ಮೂಲಕ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡ್ತೀವಿ. ಇಲ್ಲಿ ವಾಸ್ ಐ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಆರ್ were we teaching English grammar? ಎರಡನೇದು, were you teaching English grammar? ಇನ್ನು ಥರ್ಡ್ ಪರ್ಸನ್ ಅಲ್ಲಿ was he or was she, was it teaching English grammar? ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ were they teaching English grammar? ಇನ್ನ WH ಕ್ವಶನ್ಸ್ ಮಾಡೋದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಇದೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. These WH questions of the past continuous tense are formed by using WH words to the beginning of the sentences. ಸೆಂಟೆನ್ಸಿನ ಪ್ರಾರಂಭದಲ್ಲಿ ನಾವು WH ವರ್ಡ್ ಅನ್ನ ಸೇರಿಸೋದ್ರ ಮೂಲಕ ನಾವು WH ಕ್ವಶನ್ಸ್ ಅನ್ನ ಮಾಡ್ತೀವಿ. ಎಕ್ಸಾಂಪಲ್, ವಾಟ್ ವಾಸ್ ಐ ಟೀಚಿಂಗ್? ಅಲ್ಲಿತ್ತು ಮೊದಲು ಸೆಂಟೆನ್ಸ್ ಏನಂತಂದ್ರೆ ಐ ವಾಸ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ಇತ್ತು, ಅದನ್ನ WH ಮಾಡಿದಾಗ ವಾಟ್ ವಾಸ್ ಐ ಟೀಚಿಂಗ್. ನೆಕ್ಸ್ಟ್ ವಿ ವರ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಅಂತ ಇತ್ತು, ಅದನ್ನ ಕ್ವಶನ್ ಮಾಡಿದಾಗ ಅಥವಾ WH ಮಾಡಿದಾಗ ವಾಟ್ ವರ್ ವಿ ಟೀಚಿಂಗ್. ಇನ್ನ ಸೆಕೆಂಡ್ ಪರ್ಸನ್ ಅಲ್ಲಿ ವಾಟ್ ವರ್ ಯು ಟೀಚಿಂಗ್. ಥರ್ಡ್ ಪರ್ಸನ್ ಸಿಂಗುಲರ್ ಅಲ್ಲಿ ವಾಟ್ ವಾಸ್ he or she or it teaching. ಇನ್ನ ಥರ್ಡ್ ಪರ್ಸನ್ ಪ್ಲೂರಲ್ ಅಲ್ಲಿ ವಾಟ್ ವರ್ ದೇ ಟೀಚಿಂಗ್. ಈ ರೀತಿಯಾಗಿ ನಾವು WH ಕ್ವಶನ್ ಅನ್ನ ಮಾಡಬಹುದು. ಇದಕ್ಕೆ ಎಕ್ಸರ್ಸೈಸ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ. ಯೂಸ್ ದ ಫಾಲೋಯಿಂಗ್ ವರ್ಬ್ಸ್ ಅಂಡ್ ಮೇಕ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಆಫ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಡ್ರಿಂಕ್ ಅನ್ನೋ ಪದನ ಯೂಸ್ ಮಾಡಿಕೊಂಡು ಈಟ್, ಸ್ಟಡಿ, ಸ್ಲೀಪ್ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಏನು ಕೊಟ್ಟಿದ್ದೆ ಅವೇ ಪದಗಳನ್ನೇ ಕೊಟ್ಟಿದ್ದೀನಿ. ಆದ್ರೆ ಇಲ್ಲಿ ಮುಂದುವರೆದ ರೂಪಗಳನ್ನ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅನ್ನ ನಾವೇನ್ ಮಾಡಿದೀವಿ ಅದನ್ನು ಕೂಡ ಮಾಡಿದ್ರೆ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಇವನ್ನ ಸ್ವಂತಹ ಕಲಿಯೋದ್ರಿಂದ ಅದು ಕಲಿಕೆ ನೆನಪಿನಲ್ಲಿ ಇರುತ್ತೆ ತುಂಬಾ ದಿನಗಳವರೆಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.